ಬಿಜೆಪಿ ಪಾಳೆಯದಲ್ಲಿ ಎಲ್ಲವೂ ಸರಿಯಾಗಿಲ್ವಾ ಅನ್ನುವಂತಹ ಒಂದು ಅನುಮಾನ ಈ ಆಡಿಯೋ ಬಾಂಬ್ ದಾರಿ ಮಾಡಿಕೊಡುತ್ತೆ. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಕಮಲಾದ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವ ಸುದ್ದಿ ಇದು. ಒಳಗೊಳಗೆ ನಡೀತಾ ಇದೆಯಾ ಮಹಾ ಷಡ್ಯಂತ್ರ? ಆ ನಾಯಕನಿಗೆ ಕೆಡ್ಡ ತೊಡಂದ ಕೆಲಸ ನಡೀತಾ ಇದೆಯಾ? ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಇದು. ಕಮಲದ ಮನೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಮಾಡುವಂತ ಸುದ್ದಿ ಇದು. ಒಳಗೊಳಗೆ ನಡೀತಾ ಇದೆಯಾ ಹಾಗಿದ್ರೆ ಆ ನಾಯಕನಿಗೆ ಕೆಡ್ಡ ತೋಡುವಂತಹ ಷಡ್ಯಂತ್ರ? BY ವಿಜೇಂದ್ರ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ಮಾಡಲಾಗ್ತಾ ಇದೆಯಾ? ಪಿತೂರಿ ನಡೀತಾ ಇದೆಯಾ? ಹಾಗಾದ್ರೆ ವಿಜೇಂದ್ರನನ್ನ ಒದ್ದು ಕಿತ್ ಬಿಸಾಕಿ ಅಂತ ಮಾತುಕತೆ ನಡೆಸಲಾಗ್ತಾ ಇದೆ. BY ವಿಜೇಂದ್ರ ವಿರುದ್ಧ ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೀತಾ ಇದೆಯಾ? ವಿಜೇಂದ್ರನನ್ನ ಕಿತ್ ಬಿಸಾಕಿ ಒದ್ದು ಅಂತ ಮಾತುಕತೆ ನಡೀತಾ ಇರುವಂತದ್ದು. ಮಾಜಿ CM DVS ಮಾತನಾಡಿದ್ದಾರೆ ಅನ್ನಲಾದ ಆಡಿಯೋ ಬಾಂಬ್ ಈಗ ವೈರಲ್ ಆಗ್ತಾ ಇದೆ. ಕೇಂದ್ರದ ನಾಯಕರೊಬ್ಬರ ಜೊತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾದ ವಿಡಿಯೋ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೆ ಮುಂದುವರಿಲಿ, 3 ತಿಂಗಳ ಬಳಿಕ ಕಿತ್ ಹಾಕಿ ಅಂತ ಹೇಳಿರೋ ಸ್ಫೋಟಕ ಆಡಿಯೋ ಇದೀಗ ವೈರಲ್ ಆಗ್ತಿದೆ. ಈಗಲೇ ಕಿತ್ ಹಾಕಿದ್ರೆ ಬಿಜೆಪಿ ಲಿಂಗಾಯತ ವಿರೋಧ ಅಂತ ಆಗ್ಬಿಡತ್ತೆ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನಾಯಕರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. BY ವಿಜೇಂದ್ರ ವಿರುದ್ಧ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ಆಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಕಾದ್ ನೋಡಿ, ವಿಜೇಂದ್ರನನ್ನ ಕಿತ್ ಬಿಸಾಕಿ ಅಂತ ಆಗ್ರಹಿಸಿದ್ದಾರೆ ಕೇಂದ್ರದ ನಾಯಕರೊಬ್ಬರೊಟ್ಟಿಗೆ ಅಂತ. ಕೇಂದ್ರದ ನಾಯಕರೊಬ್ಬರ ಜೊತೆ ಮಾತನಾಡಿದ್ದಾರೆ ಸದಾನಂದ ಗೌಡರು ಅನ್ನುವಂಥ ಆಡಿಯೋ. BL ಸಂತೋಷ್, ಪ್ರಹ್ಲಾದ್ ಜೋಶಿ ಇದ್ದಾರೆ ಅನ್ನುವಂಥ ಉತ್ತರ ಕೂಡ ಕೊಟ್ಟಿದ್ದಾರೆ. ಆ ಕಡೆಯಿಂದ ಮಾತನಾಡಿರೋ ಕೇಂದ್ರದ ನಾಯಕ ಹಾಗಾದ್ರೆ ಯಾರು? ನಾನು ದೇವರನ್ನ ನಂಬಿದ್ದೀನಿ ಅಂತ ಹೇಳಿದ್ದಾರಂತೆ ಸದಾನಂದ ಗೌಡರು. I don't know one thing. I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting day after tomorrow. July, August, September. October, kick him out. Okay. 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 If you do it now, his team again will Lingayats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. 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 Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get down in a bus stand, immediately 25-30 auto rickshaw drivers will come for selfie, sir. I have maintained that. I don't Now shall I tell the boss? Say any one thing. I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly.
ಎಸ್, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಎಸ್ ರಾಘವೇಂದ್ರ, ಈಗಾಗಲೇ ಕಳೆದ ಚುನಾವಣೆ ಬಿಜೆಪಿಗೆ ಭಾರಿ ಮುಜುಗರವನ್ನು ತಂದಿತ್ತು. ಈಗ ಮತ್ತೊಂದು ಆಡಿಯೋ ಏನಿದೆಯಲ್ಲ, ಇದು ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಏನ್ ಹೇಳ್ತೀರಿ, ಏನು ಅಪ್ಡೇಟ್ಸ್ ಇದೆ ಅಂತ? ಖಂಡಿತವಾಗೂ ಏನಂದ್ರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಈ ಒಂದು ಆಡಿಯೋನೇ ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗಿಂದನೂ ಸಹ ಇಂಥದೊಂದು ಕೂಗು ಬಲವಾಗಿ ಕೇಳ್ಬರ್ತಾ ಇತ್ತು. ಇದೀಗ ಸದಾನಂದ ಗೌಡ್ರವರ ಸದಾನಂದ ಗೌಡ್ರದು ಅನ್ನೋದಾದ ಆಡಿಯೋ ಮುಖಾಂತರ ಇದೀಗ ಎಲ್ಲವೂ ಸಹ ಬಯಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮೊನ್ನೆ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನವಾಯ್ತು. ಆ ಅಡ್ಡ ಮತದಾನದ ಬಳಿಕ ಇದು ಮಾತನಾಡಿದ್ದಾರೆ ಸದಾನಂದ ಗೌಡರು ಕೇಂದ್ರದ ಒಬ್ಬರು ನಾಯಕರ ಜೊತೆಗೆ ಅಂತಾನೂ ಸಹ ಹೇಳಲಾಗೈತೆ. ಯಾಕಂದ್ರೆ ಪ್ರಮುಖವಾಗಿ ಸದಾನಂದ ಗೌಡರು ಹೇಳಿರುವ ಪ್ರಕಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಸದ್ಯದ ಮಟ್ಟಿಗೆ ಅವರನ್ನ ಕಿತ್ತಾಕೋದಕ್ಕೆ ಮುಂದಾದ್ರೆ ಲಿಂಗಾಯತ ಸಮುದಾಯ ಪ್ರಬಲ ಸಮುದಾಯವಾಗಿದೆ, ಆ ಸಮುದಾಯವನ್ನ ವಿರೋಧವನ್ನ ಕಟ್ಕೊಳ್ಬೇಕಾಗಿದೆ. ಹೀಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಕಾದು ಅವರನ್ನ ಕಿತ್ತು ಎಸೆಯಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಕೇಂದ್ರದ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ವಿಜಯೇಂದ್ರ ಅವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ಕೂಗು ವಿರುದ್ಧವಾಗಿರ್ತಕ್ಕಂತಹ ಕೂಗು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಸಹಜ. ಈ ಹಿಂದೆ ಯತ್ನಾಳ್ ಅವರು ಸಹ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗರ್ಜನೆಯನ್ನ ಮಾಡಿ ಅವರು ಪಾರ್ಟಿಯಿಂದನೇ ಸಸ್ಪೆಂಡ್ ಆಗಿದ್ರು. ಇದೀಗ ಏನು ಸದಾನಂದ ಗೌಡರ ಸರದಿ ಅಂತಾನೆ ಹೇಳ್ಬೋದು. ಸದಾನಂದ ಗೌಡರು ಮಾಜಿ ಸಿಎಂ ಜೊತೆಗೆ ಒಂದು ಕೇಂದ್ರದಲ್ಲಿ ಸಚಿವರಾಗಿದ್ದ ನಾಯಕ. ಹೀಗಾಗಿ ಸದಾನಂದ ಗೌಡರೇ ಇಂತಹ ಒಂದು ಮಾತನ್ನು ಹೇಳಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಬಿಜೆಪಿಯಲ್ಲಿ ಕೋಲ್ಡ್ ವಾರ್ಗಳು ನಡೀತಾ ಇದೆ ಅನ್ನೋದಕ್ಕೆ ಇದು ದೊಡ್ಡ ಮಟ್ಟದ ಸಾಕ್ಷಿ ಅಂತಾನೆ ಹೇಳ್ಬೋದು ಶಿವಕುಮಾರ್. ಎಸ್, ಇನ್ನು ರಾಘವೇಂದ್ರ, ಈಗಾಗಲೇ ವಿಜಯೇಂದ್ರ ಅವರನ್ನ ಸಾಕಷ್ಟು ಬಾರಿ ದೂಷಣೆ ಮಾಡ್ತಿದ್ದಾರೆ. ಅಂದ್ರೆ ಅಡ್ಡ ಮತದಾನಕ್ಕೆ ವಿಜಯೇಂದ್ರ ಅವರೇ ಕಾರಣ ಅನ್ನುವಂಥದ್ದು ಕೂಡ ಆಗಿತ್ತು. ಈಗ ಇಂಥದ್ದೊಂದು ವಿಷಯ ಅಂದ್ರೆ ಏನು ವಿಜಯೇಂದ್ರನ ಕಿತ್ತು ಹಾಕಬೇಕು ಅನ್ನುವಂಥದ್ದು ಅವರ ಅಧ್ಯಕ್ಷ ಸ್ಥಾನಕ್ಕೆ ಕೂತು ಬರುವಂಥ ಸಾಧ್ಯತೆಗಳು ಇದೆಯಾ? ಗಮನವನ್ನ ಹರಿಸಿರ್ತಕ್ಕಂಥದ್ದು. ಯಾಕಂದ್ರೆ ಸದಾನಂದ ಗೌಡರ ಆಡಿಯೋ ಯಾವಾಗ ವೈರಲ್ ಆಗಿದೆಯೋ ಆ ವೈರಲ್ ಆದ ಬಳಿಕ ಇದೀಗ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸುನಾಮಿ ಎದ್ದಿರ್ತಕ್ಕಂಥದ್ದು. ಯಾಕಂದ್ರೆ ವಿಜೇಂದ್ರ ಅವರನ್ನ ಒಂದ್ ಕಡೆ ಒಂದು ಗ್ಯಾಂಗ್ ಕೆಳಗಡೆ ಇಳಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನವನ್ನ ಕಳೆದ 3 ವರ್ಷಗಳಿಂದಲೂ ಸಹ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಆದ್ರೆ ಹೈಕಮಾಂಡ್ ಯಾವುದೇ ನಾಯಕರ ಮಾತಿಗೆ ಸೊಪ್ಪನ್ನ ಹಾಕದೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿರ್ತಕ್ಕಂಥದ್ದು. ಹೈಕಮಾಂಡ್ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ, ಯಾವ ರೀತಿ ಹೆಜ್ಜೆಯನ್ನು ಇಡುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸದಾನಂದ ಗೌಡರು ಒಬ್ಬ ಅನುಭವ ಇರ್ತಕ್ಕಂತಹ ರಾಜಕಾರಣಿ, ತನ್ನದೇ ಆದ ವರ್ಚಸ್ಸಂತ ಇರ್ತಕ್ಕಂತಹ ರಾಜಕಾರಣಿ. ಇಂತಹ ಒಬ್ರು ರಾಜಕಾರಣಿಗಳು ಒಬ್ಬ ರಾಜ್ಯಾಧ್ಯಕ್ಷನ ವಿರುದ್ಧ ಈ ರೀತಿ ಮಾತನಾಡೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಮೊದಲು ಸತ್ಯವನ್ನ ಅರಿಬೇಕಾಗುತ್ತೆ. ಆದ್ರೆ ಪ್ರಮುಖವಾಗಿ ಪರಿಷತ್ ಚುನಾವಣೆಯಲ್ಲಿ ಆಗಿರ್ತಕ್ಕಂತಹ ಅಡ್ಡ ಮತದಾನ ವಿಚಾರ ಏನಿದೆ, ಆ ಅಡ್ಡ ಮತದಾನದಿಂದ ಸಾಕಷ್ಟು ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿ ಬೀಗ್ತಾ ಇದೆ, ಒಳೊಳಗೆ ಆಕ್ರೋಶ ಸಹ ವ್ಯಕ್ತವಾಗ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ತಮ್ಮ ಹೊಣೆಯನ್ನ ನಿಭಾಯಿಸದೆ ಈ ಅಡ್ಡ ಮತದಾನವನ್ನ ಆಗಿದೆ ಅನ್ನೋದು ಸಹ ಕೆಲವೊಂದಿಷ್ಟು ಹಿರಿಯ ನಾಯಕರ ಆರೋಪ. ಹೀಗಾಗಿ ಹಿರಿಯ ನಾಯಕರ ಆರೋಪವನ್ನ ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ತೈತೆ ಅನ್ನೋದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ವಿಜೇಂದ್ರ ಅವರನ್ನ ಮುಂದುವರಿಸುತ್ತಾ ಅಥವಾ ವಿಜೇಂದ್ರ ಅವರ ಜಾಗಕ್ಕೆ ಯಾರನ್ನ ಬೇರೆಯವ್ರನ್ನ ತಂದು ಕೂರಿಸುತ್ತಾ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ದೆಹಲಿಗೆ ಕರೆಸಿಕೊಂಡು ಅವ್ರ ಜೊತೆ ಮಾತುಕತೆಯನ್ನು ಸಹ JP ನಡ್ಡಾ ಅವರು, ನಿತಿನ್ ನಬೀನ್ ಅವರು, ಅಮಿತ್ ಶಾ ಅವರು ನಡೆಸಿರ್ತಕ್ಕಂಥದ್ದು ಪ್ರಮುಖವಾಗಿ. ಹೀಗಾಗಿ ಅವರು ಏನ್ ಹೇಳ್ಕಳಿಸಿದ್ದಾರೆ ವಿಜೇಂದ್ರ ಅವರಿಗೆ, ಪಕ್ಷವನ್ನ ಸಂಘಟನೆ ಮಾಡಿ ಅಂತ ಹೇಳ್ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ವಿಜೇಂದ್ರ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ವಿ ಸೋಮಣ್ಣನವರ ಹೆಸರು ಸಹ ಒಂದ್ ಕಡೆ ಚಾಲ್ತಿಯಲ್ಲಿರ್ತಕ್ಕಂಥ, ಇತ್ತೀಚೆಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಚಾಲ್ತಿಯಲ್ಲಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದೆ. ವಿಜೇಂದ್ರ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ಪಾರ್ಟಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಸತ್ಯ ಅಂತಾನೆ ಹೇಳ್ಬೋದು ಶಿವಕುಮಾರ್. ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗೆ. I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way, Exactly. for it is July starting day after tomorrow, July, August, September, October, kick him out. Okay. 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 If you do it now, his team again will rematch, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party.
Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get down in a bus stand, immediately 25-30 auto rickshaw drivers will come for selfie, sir. I have maintained that. I don't Now, shall I tell the boss? Say any one thing. I don't know whether I am right or wrong. You tell me. See, now he is completing his president's term 3 years by November. Okay.